ಕಾರ್ಗಿಲ್ ಮೊದಲಿಗೆ ಜೈ, ಕಾರ್ಗಿಲ್ ಪಡೆದ ಯೋಧರಿಗೆ ಜೈ. ಬೇಲೂರಿನಲ್ಲಿ ಪಟ್ಟಣದ ದೇವಸ್ಥಾನ ರಸ್ತೆಯ ಕಾವೇರಿ ಕ್ಲಿನಿಕ್ ಮುಂಭಾಗದಲ್ಲಿ ಲಯನ್ಸ್ ಸೇವಾ ಸಂಸ್ಥೆ ವತಿಯಿಂದ ಕಾರ್ಗಿಲ್ ವಿಜಯೋತ್ಸವ ದಿನವನ್ನು ಸಿಹಿ ಹಂಚುವ ಮೂಲಕ ಆಚರಿಸಲಾಯಿತು. ಈ ವೇಳೆ ಮಾತನಾಡಿದ ಲಯನ್ಸ್ ಸಂಸ್ಥೆ ಅಧ್ಯಕ್ಷ ಡಾ ಚಂದ್ರಮೌಳಿ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಲಯನ್ಸ್ ಸೇವಾ ಸಂಸ್ಥೆ ವತಿಯಿಂದ ಕಾರ್ಗಿಲ್ ವಿಜಯೋತ್ಸವ ದಿನವನ್ನು ಆಚರಿಸಲಾಗುತ್ತಿದ್ದು, ಕಾರ್ಗಿಲ್ ಯುದ್ಧವು ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ಜಮ್ಮು ಕಾಶ್ಮೀರದ ಕಾರ್ಗಿಲ್ನಲ್ಲಿ ನಡೆದ ಈ ಯುದ್ಧದಲ್ಲಿ ಪಾಕಿಸ್ತಾನವನ್ನ ನಮ್ಮ ಭಾರತದ ವೀರ ಯೋಧರು ಸದೆಬಡೆದು ಅವರು ಆಕ್ರಮಿಸಿಕೊಂಡಿದ್ದ ಜಾಗವನ್ನು ವಶಕ್ಕೆ ಪಡೆದ ದಿನವಾಗಿದೆ. ಎಲ್ಲಾ ಭಾರತೀಯರಲ್ಲಿ ದೇಶಭಕ್ತಿ, ಸಮಾಜ ಸೇವೆಯ ಮನೋಭಾವ ಮೂಡಿದರೆ ಅದುವೇ ಸೈನಿಕರ ತ್ಯಾಗಕ್ಕೆ ಸಲ್ಲುವ ನಿಜವಾದ ಗೌರವವಾಗಿದೆ. ಯಾವ ಭಾರತೀಯರು ಕಾರ್ಗಿಲ್ ಯುದ್ಧವನ್ನ ಮರೆಯಲು ಸಾಧ್ಯವೇ ಇಲ್ಲ. ನಡೆದ ಯುದ್ಧದಲ್ಲಿ ಭಾರತೀಯ ಸೈನಿಕರು ಕೆಚ್ಚೆದೆಯಿಂದ ಹೋರಾಡಿ ಭಾರತ ದೇಶದ ಘನತೆ, ಸಾಹಸವನ್ನ ಎತ್ತಿ ಹಿಡಿದಿದ್ರು. ಸೈನಿಕರ ತ್ಯಾಗ, ಬಲಿದಾನ, ದೇಶಪ್ರೇಮ ಖಂಡಿತ ಎಲ್ಲ ಭಾರತೀಯರಿಗೂ ಸ್ಫೂರ್ತಿ, ದಾರಿದೀಪ ಎಂದರು. ನಂತರದಲ್ಲಿ ಮಾತನಾಡಿದ ಲಯನ್ಸ್ ಮಾಜಿ ಅಧ್ಯಕ್ಷ ಪೂವಯ್ಯ, 1999ರ ಮೇನಲ್ಲಿ ಪಾಕಿಸ್ತಾನಿ ಸೈನಿಕರು ಮತ್ತು ಉಗ್ರಗಾಮಿಗಳು ಕಾಶ್ಮೀರದ ಕಾರ್ಗಿಲ್ ಜಿಲ್ಲೆಗೆ ನುಸುಳಿದ ಪರಿಣಾಮ ಗಡಿಯಲ್ಲಿ ಭಾರತ ಹಾಗೂ ಪಾಕಿಸ್ತಾನ ಸೈನ್ಯದ ನಡುವೆ ಸಶಸ್ತ್ರ ಸಂಘರ್ಷ ಆರಂಭಗೊಂಡಿತ್ತು. ಭಾರತೀಯ ಭೂಪ್ರದೇಶದಿಂದ ಒಳನುಗ್ಗುವವರನ್ನ ಓಡಿಸಲು ಭಾರತೀಯ ಸೇನೆ ಆಪರೇಷನ್ ವಿಜಯ್ ಎಂಬ ಮಿಲಿಟರಿ ಕಾರ್ಯಾಚರಣೆಯನ್ನ ಪ್ರಾರಂಭಿಸಿತು. ಸುಮಾರು 2 ತಿಂಗಳಿಗೂ ಅಧಿಕ ಕಾಲ ಈ ಯುದ್ಧ ಮುಂದುವರೆದಿತ್ತು. ಈ ಯುದ್ಧದಲ್ಲಿ ಶೌರ್ಯದಿಂದ ಹೋರಾಡಿದ ಭಾರತೀಯ ಯೋಧರು ಪಾಕಿಸ್ತಾನದ ಸೈನ್ಯ ಹಾಗೂ ಉಗ್ರಗಾಮಿಗಳನ್ನ ಸಮರ್ಥವಾಗಿ ಹಿಮ್ಮೆಟ್ಟಿಸಿದರು. ಇದರ ಫಲವಾಗಿ ತನ್ನ ಭೂಪ್ರದೇಶದಲ್ಲಿ ಭಾರತ ಹಿಡಿತ ಸಾಧಿಸಿಕೊಂಡಿತ್ತು. ಕೊನೆಗೆ 1999ರ ಜುಲೈ 26ರಂದು ಟೈಗರ್ ಹಿಲ್ ಅನ್ನ ವಶಪಡಿಸಿಕೊಳ್ಳುವುದರೊಂದಿಗೆ ಯುದ್ಧ ಕೊನೆಗೊಂಡಿತು. ಈ ಯುದ್ಧದಲ್ಲಿ ಭಾರತ ವಿಜಯ ಗಳಿಸಿತು. ಅಂದು ಭಾರತದ ಸಾರ್ವಭೌಮತೆ ಮತ್ತು ಸಮಗ್ರತೆಯನ್ನ ರಕ್ಷಿಸಲು ಅದೆಷ್ಟೋ ಯೋಧರು ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದರು. ಅತ್ಯಂತ ಸವಾಲಿನ ಪರಿಸ್ಥಿತಿಯಲ್ಲಿ ಹೋರಾಡಿ ದೇಶದ ರಕ್ಷಣೆ ಮಾಡಿದರು ಎಂದು ತಿಳಿಸಿದರು. ಪ್ರತಿ ವರ್ಷ ಈ ಕಾರ್ಗಿಲ್ ವಿಜಯೋತ್ಸವ ಏನಿದೆ ನಡೆಸ್ಕೊಂಡು ಬಂದಿದ್ದೀವಿ. ಈ ದಿನದಲ್ಲಿ ಅಂದರೆ ಲಡಖ್ನಲ್ಲಿ ಇರುವಂತಹ ಜಮ್ಮು ಕಾಶ್ಮೀರದ ಲಡಖ್ನಲ್ಲಿ ಇರುವಂತಹ ಈ ಕಾರ್ಗಿಲ್ ಪ್ರದೇಶದಲ್ಲಿ ವಿಜಯೋತ್ಸವನ ಮಾಡಿರೋದ್ರಿಂದ ಕಾರ್ಗಿಲ್ ವಿಜಯೋತ್ಸವ ಅಂತೇಳಿ ಪ್ರತಿ ವರ್ಷ ನಡೆಸ್ಕೊಂಡು ಬಂದಿದ್ದೀವಿ. ಅದು ಪ್ರತಿ ದಿನ ಈ ಒಂದು ದಿವಸ ಅಂತಲ್ಲ, ಪ್ರತಿದಿನ ಇದೊಂದು ಶ್ರದ್ಧಾಂಜಲಿ ಅಥವಾ ಅವರಿಗೆ ಏನು ನಮ್ಮ ನಮಸ್ಕಾರಗಳನ್ನು ತಿಳಿಸ್ಬೇಕಿದೆ. ಇದನ್ನ ಪ್ರತಿದಿನ ಮಾಡಬೇಕಾಗಿದೆ ಸೈನಿಕರಿಗಾಗಿ. ನಾವಿಲ್ಲಿ ಎಷ್ಟು ಸುಖವಾಗಿದ್ದೀವಿ ಅದಕ್ಕೆಲ್ಲ ಕಾರಣ ಅವರು ಈ ಬಾರ್ಡರ್ನಲ್ಲಿ ವರ್ಕ್ ಮಾಡ್ತಾ ಇರುವಂಥ ಸೋಲ್ಜರ್ಸ್ ಆಗಿರ್ಬೋದು. ಅದೇ ರೀತಿ ಪ್ರತಿಯೊಬ್ಬರಿಗೂ ಅವರ ಸಂಸಾರಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ತಾ ದೇವರೆಲ್ಲ ಬೇಡ್ಕೊತಾ ಒಂದು ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಕಾರ್ಗಿಲ್ನಲ್ಲಿ ಒಂದು ಅಘೋಷಿತ ಯುದ್ಧ ಆಗುತ್ತೆ. ಆ ಯುದ್ಧ ಉದ್ದೇಶ ಏನಪ್ಪಾ ಅಂತಂದ್ರೆ, ನಮ್ಮ ಭೂಪ್ರದೇಶವಾದಂತ ಕಾರ್ಗಿಲ್ ಸೆಕ್ಟರ್ ಟೈಗರ್ ಹಿಲ್ಸ್ ಅನ್ನ ಪಾಕಿಸ್ತಾನದ ಉಗ್ರವಾದಿಗಳು ಹಾಗೂ ಅಲ್ಲಿಯ ಸೈನಿಕರು ಭೂಪ್ರದೇಶವನ್ನು ವಶಕ್ಕೆ ತಗೊಂಡಿರ್ತಾರೆ. ಈ ಸಂದರ್ಭದಲ್ಲಿ ಆ ಪ್ರದೇಶವನ್ನ ವಾಪಸ್ ತೆಗೆದುಕೊಳ್ಳೋದಕ್ಕಾಗಿ ಒಂದು ಯುದ್ಧನೇ ಆಗೋಗುತ್ತೆ. ಆ ಯುದ್ಧದಲ್ಲಿ ಸುಮಾರು ನಮ್ಮ ದೇಶದ ಸೈನಿಕರು 3,000 ಜನ ಸೈನಿಕರು ಅದರಲ್ಲಿ ಹತರಾಗ್ತಾರೆ.